ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಳ್ಳಿ. ಇವತ್ತು ಒಂದು ವಿಶೇಷ ಪ್ರಕರಣ ಸಂಬಂಧಪಟ್ಟಂತೆ ಒಬ್ಬ ಮುಖ್ಯ ಅತಿಥಿ ನಮ್ಮ ಜೊತೆ ಇದ್ದಾರೆ. ಜನವಾದಿ ಮಹಿಳಾ ಸಂಘಟನೆಯ ವಿಮಲಾ ಕೇಸ್ ಅವರು. ಇವರು ಮಹಿಳಾ ಪರ ಹೋರಾಟಗಾರರು. ಏನ್ ವಿಚಾರ ಅಂದ್ರೆ ವೀಕ್ಷಕರೇ, ಎಲ್ಲರೂ ತಲೆ ತಗ್ಗಿಸುವಂತಹ, ನಾಗರಿಕರು ತಲೆ ತಗ್ಗಿಸುವಂತಹ ಒಂದು ಘಟನೆ ಬೆಂಗಳೂರು ಸಮೀಪ, ಅದು ರಾಜ್ಯದ ಗೃಹ ಸಚಿವರ ಕ್ಷೇತ್ರದಲ್ಲಿ ನಡೀತಾ ಇರುವಂತದ್ದು. ಸುಮಾರು 80 ರಿಂದ 90 ಲಕ್ಷ ಖರ್ಚು ಮಾಡಿ ಸುಸಜ್ಜಿತವಾದಂತ ಒಂದು ವಿದ್ಯಾರ್ಥಿನಿ ನಿಲಯವನ್ನ ಕಟ್ಟಿರುವಂತದ್ದು, ಕಸ್ತೂರಿ ಬಾಲಿಕಾ ವಿದ್ಯಾರ್ಥಿ ನಿಲಯ. ಅದರಲ್ಲಿ ಮೂಢ ನಂಬಿಕೆಯ ಕಾರಣಕ್ಕೋಸ್ಕರ ವಿದ್ಯಾರ್ಥಿನಿಯರು ಆ ಒಂದು ವಿದ್ಯಾರ್ಥಿ ನಿಲಯಕ್ಕೆ ಬಾರದೆ ಮುಚ್ಚಿರುವಂತ ಒಂದು ಘಟನೆ. ಅದು ಕಾರಣ ಏನು ಅಂತಂದ್ರೆ, ಆ ಒಂದು ವಿದ್ಯಾರ್ಥಿ ನಿಲಯದ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ. ಮಹಿಳೆಯರು ಅಂದ್ರೆ ವಿದ್ಯಾರ್ಥಿನಿಯರು ಮುಟ್ಟಾದರೆ ಅದು ದೇವಿಯ ಶಾಪಕ್ಕೆ ಗುರಿಯಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಯಾರು ಕೂಡ ಬರಬಾರದು ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಈಗ ಸರ್ಕಾರ ಮುಟ್ಟಿನ ರಜೆ ಅಂತ ಕೊಡ್ತಾ ಇದ್ದಾರೆ. ಆ ಒಂದು ಆರ್ಡರ್ ಆಗಿರುವಂತದ್ದು. ಇಂತಹ ಕಾಲದಲ್ಲಿ ಈಗ ಆ ರೀತಿಯ ಒಂದು ಪರಿಸ್ಥಿತಿ ಮತ್ತು ಮೂಢನಂಬಿಕೆ ಇರುವಂತದ್ದು ಇದೆಯಲ್ವಾ, ಇದು ಸಮಾಜ ಎತ್ತು ಹೋಗ್ತಾ ಇದೆ. ನಾಗರಿಕರು ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಚರ್ಚೆಯ ವಿಚಾರ ಆಗಿರುತ್ತದೆ. ಈ ಸಂಬಂಧಪಟ್ಟಂತೆ ಖುದ್ದು ನಮ್ಮ ಜೊತೆ ಈಗ ವಿಮಲಾ ಕೇಸ್ ಮೇಡಮ್ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ನಾನು ಕೂಡ ಅಲ್ಲಿ ಫೆಡರಲ್ ಕರ್ನಾಟಕದಿಂದ ಅಲ್ಲಿ ಹೋಗಿ ಇಡೀ ಊರಿನ ಜನರನ್ನೆಲ್ಲ ಮಾತಾಡಿಸಿದೆ. ಆ ಸ್ಕೂಲ್ ಅನ್ನ ನೋಡಿದೆ, ಅಂದ್ರೆ ಆ ವಿದ್ಯಾರ್ಥಿನಿ ಶಾಲೆ ವಸತಿ ನಿಲಯವನ್ನ ನೋಡಿದೆ. ಅಲ್ಲಿ ಆಳು ಕೊಂಪೆ ಆಗಿರುವಂತದ್ದು ಆ ವಸತಿ ನಿಲಯ. ಜನರೆಲ್ಲರೂ ಕೂಡ ಅವರದೇ ಆದ ರೀತಿಯಲ್ಲಿ ಕೂಡ ಮಾತಾಡ್ತಾ ಇರುವಂತದ್ದು ತಮ್ಮ ಗಮನ ಕೂಡ ಬಂದಿದೆ. ಏನ್ ಅನ್ಸುತ್ತೆ ಮೇಡಮ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಡಮ್? ಇಲ್ಲ ಅಂದ್ರೆ ನಮ್ ದೇಶದ ದುರಂತ ಕಥೆಗಳಲ್ಲಿ ಇದು ಒಂದು ಅಂತ ನಾನು ಅಂದ್ಕೋತೀನಿ. ಯಾಕೆಂದ್ರೆ 1950ನೇ ಇಸ್ವಿನಲ್ಲೇನೆ ನಾವು ಒಂದು ಸಂವಿಧಾನವನ್ನ ಅಂಗೀಕರಿಸ್ಕೊಂಡಿದೀವಿ. ನಮಗೆ ನಾವೇ ಅರ್ಪಿಸಿಕೊಂಡು ಅಂತ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಅದನ್ನ ನಾವು ಮತ್ತೆ ಮತ್ತೆ ಹೇಳ್ತಾನೆ ಇರ್ತೀವಿ. ಅಂದ್ರೆ ಆ ಮಟ್ಟಕ್ಕೆ ಸಂವಿಧಾನ ನಮ್ಮ ಒಳಗಡೆ ಇಳಿಬೇಕು ಅಂತ ಅನ್ನೋದು ಆಶಯ. ಆದರೆ ಆ ಸಂವಿಧಾನಕ್ಕೆ ವಿರುದ್ಧವಾಗಿ ಬಹಳಷ್ಟು ನಡೀತವೆ. ಅದರಲ್ಲಿ ಇದು ಕೂಡ ಒಂದು ಅಂತ ಅನ್ನೋದು. ಮತ್ತೆ ನಾನು ಬೇರೆ ವರದಿಗಳನ್ನ ಓದಿದ ಹಾಗೆ ಮತ್ತು ನಿಮ್ಮದು ಸ್ಟೋರಿಯನ್ನ ನೋಡಿದಾಗ ಅದು ಒಂದು ದೇವಿಯ ದೇವಾಲಯ. ನಾನು ಆ ಪ್ರದೇಶದ ಜನರ ನಂಬಿಕೆಗಳನ್ನ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ನಂಬಿಕೆ ಮತ್ತು ಮೂಢನಂಬಿಕೆಯ ಮಧ್ಯೆ ಇರುವಂತಹ ಒಂದು ತೆಳುವಾದ ಗೆರೆ ಇದೆಯಲ್ಲ, ಅದನ್ನ ಅದು ಸರಿಯಾದ ರೀತಿ ಅಲ್ಲ ಅಂತ ಅನ್ನುವಂತಹ ವೈಜ್ಞಾನಿಕ ಮತ್ತು ವೈಚಾರಿಕ ಮನೋಭಾವವನ್ನ ನಮ್ಮ ಸಂವಿಧಾನದ ಆರ್ಟಿಕಲ್ 51A(H) ಅದನ್ನೇ ಹೇಳುತ್ತೆ. ನಮ್ಗೆ ಕರ್ತವ್ಯವನ್ನ ವಿಧಿಸುತ್ತೆ ನಮ್ಮ ಸಂವಿಧಾನ. ಅಂತಹ ಒಂದು ಪ್ರಯತ್ನ ಈ 7 ದಶಕಗಳಲ್ಲಿ ಆಗಿಲ್ಲ ಅಂತ ಅನ್ನೋದು ಇಲ್ಲಿ ನಮ್ಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮತ್ತೆ ಹೇಳಿ ಕೇಳಿ ದೇವಿಯ ದೇವಾಲಯ. ಸೊ ದೇವಿ ಅಂತಂದ್ರೆ ಆಕೆಯು ಒಬ್ಬ ಮಹಿಳೆ. ಸೊ ಮಹಿಳೆ ಅಂತ ಅಂದ ಮೇಲೆ ಸಹಜವಾದ ಜೈವಿಕ ಕ್ರಿಯೆಗಳಿಗೆ ಒಳಗಾಗುವಂತಹ ಎಲ್ಲ ಮಹಿಳೆಯರಿಗೂ ಮುಟ್ಟು ಅಂತ ಅನ್ನೋದು, ಬಸಿರು ಅಂತ ಅನ್ನೋದು, ಹೆರಿಗೆ ಅಂತ ಅನ್ನೋದು ಅತ್ಯಂತ ಸಹಜವಾದ ಬಯಲಾಜಿಕಲ್ ಫ್ಯಾಕ್ಟರ್ ಅದು. ಸೊ ಹಾಗಾಗಿ ದೇವಿಯ ದೇವಾಲಯಕ್ಕೆ ಮೈಲಿಗೆ ಆಗತ್ತೆ ಅಂತ ಅನ್ನೋದು ಇದೆಯಲ್ಲ, ಇದನ್ನ ಆ ಪ್ರದೇಶದ ಜನರಿಗೆ ಅರ್ಥ ಮಾಡಿಸ್ಬೇಕಾಗಿದ್ರಲ್ಲಿ ಸೋತಿದೀವಿ ನಾವು ಅಂತ ಅನ್ನೋದು ಮೊದಲನೇದು ಪ್ರಶ್ನೆ ನನಗೆ, ಅಥವಾ ಮೊದಲನೇ ಅಭಿಪ್ರಾಯ ನಂದು. ಎರಡನೇದಾಗಿ ಆ ಪ್ರದೇಶದ ನಮ್ಮ ರಾಜ್ಯದ ಗೃಹ ಸಚಿವರು ಮತ್ತು ಆ ಪ್ರದೇಶದ ಶಾಸಕರು ಅಸ್ಪೃಶ್ಯತೆ, ಮೈಲಿಗೆ, ಯಾರನ್ನೋ ಮುಟ್ಟಿಸಿಕೊಳ್ಳದೆ ಇರೋದು, ಯಾರನ್ನೋ ಪ್ರದೇಶಕ್ಕೆ ಬಿಡದೆ ಇರೋದು ಅಂತ ಅನ್ನುವಂತಹ ಒಂದು ಕೆಟ್ಟ ಸಂಪ್ರದಾಯ ನಮ್ಮಲ್ಲಿ ಇದೆಯಲ್ಲ, ಅದು ಕೊಡುವಂತಹ ನೋವು ಅವರಿಗೆ ಗೊತ್ತಿಲ್ಲದೆ ಇರೋದಲ್ಲ. ಗೊತ್ತಿಲ್ಲದೆ ಇದ್ದವರು ಕೂಡ ಇಂತಹ ಆಚರಣೆಗಳನ್ನ ಖಂಡಿತ ಪ್ರತಿಪಾದಿಸಬಾರ್ದು, ಅದಕ್ಕೆ ಅವಕಾಶವನ್ನ ಕೊಡಬಾರ್ದು. ಅಂಥದ್ರಲ್ಲಿ ಅವರೊಂದು ಸಾರ್ವಜನಿಕ ಸಭೆಯಲ್ಲಿ ಈ ಅಸ್ಪೃಶ್ಯತೆಯ ಬಗ್ಗೆ ಮಾತಾಡಿಕೊಂಡು ದಲಿತರ, ದಮನಿತರ ಪರಿಸ್ಥಿತಿಯನ್ನ ನೆನಪಿಸಿಕೊಂಡು ಕಣ್ಣೀರ್ ಹಾಕಿದ್ದನ್ನ ನಾನು ನೋಡಿದ್ದೀನಿ. ಸೊ ಅವ್ರಿಗೆ ಅನ್ನಿಸ್ಬೇಕಾಗಿತ್ತು. ಮತ್ತೆ 10 ಎಕರೆ ಜಾಗದಲ್ಲಿ ಸರ್ಕಾರಿ ಒಂದು ಬಾಲಕಿಯರ ಹಾಸ್ಟೆಲ್ಲು ಎಷ್ಟೋ ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಿ ಕಟ್ಟಿದ್ದು ಪಾಳು ಬಿದ್ದಿದೆ ಅಂತಂದ್ರೆ ಯಾರಿಗಾಗಿರ ವಸತಿ ಗೃಹ ಅದು? ಆ ಹಾಸ್ಟೆಲ್ SC ST OBCಗೂ ಇರ್ಬೇಕು ಮೋಸ್ಟ್ಲಿ.
ಅಲ್ವಾ? ಹೌದು ಬಡ ಸೊ ಹೌದು ಅಂದ್ರೆ ಮೇಡಮ್. ಯಾ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ಮತ್ತೆ ಬಡತನ ರೇಖೆಗಿಂತ ಕೆಳಗಿರುವಂತಹ ಮಕ್ಕಳಿಗೆ, ಹೆಣ್ಣು ಮಕ್ಕಳ ಒಂದು ಅದನ್ನೇ ವಿದ್ಯಾಭ್ಯಾಸಕ್ಕೆ. ನಾನು ಹೇಳುದು. ಅಂದ್ರೆ ವಿದ್ಯಾಭ್ಯಾಸ ಅಂತ ಅನ್ನೋದು ಅಂಬೇಡ್ಕರ್ ಅದನ್ನೇ ತಾನೇ ಹೇಳಿದ್ದು. ನೀವು ಹ್ಮ್. ಶಿಕ್ಷಣಕ್ಕೆ ತೆರೆದುಕೊಂಡ್ರೆ ಒಂದು ಹಂತದಲ್ಲಿ ನೀವು ಈ ಸಮಾಜದ ಆ ಬಹುಸಂಖ್ಯಾತರ ಜೊತೆಗೆ ನೀವು ಸೇರ್ಲಿಕ್ಕೆ ಸಾಧ್ಯ. ನೀವು ಶಿಕ್ಷಣಕ್ಕೆ ತೆರೆಕೊಂಡ್ರೆ ನಿಮಗೆ ವಿಚಾರ, ವಿಜ್ಞಾನ, ವೈಜ್ಞಾನಿಕತೆ ಇವೆಲ್ಲವೂ ಬರ್ತವೆ. ಸೊ ನೀವು ಅತ್ಯಂತ ಅಂಚಿಗೆ ತಳ್ಳಲ್ಪಟ್ಟು ತುಳಿತಕ್ಕೊಳಗಾದಂತಹ ಸಮುದಾಯಗಳಿಗೆ ಶಿಕ್ಷಣವೇ ಒಂದು ಅಸ್ತ್ರ ಅಂತ ತಾನೇ ಅಂಬೇಡ್ಕರ್ ಹೇಳಿದಂಥದ್ದು. ಸೊ ಅಂತಹ ಶಿಕ್ಷಣಕ್ಕಾಗಿ ಒಂದು ಸುವಿಧಾ ಆಗಿ ಬಂದಂತಹ ಹಾಸ್ಟೆಲ್ಲು ತನ್ನದೇ ಕ್ಷೇತ್ರದಲ್ಲಿ ಕಳೆದ 3-4 ವರ್ಷಗಳಿಂದ ಪಾಳು ಬಿದ್ದಿದೆ ಅಂತ ಅಂದ್ರೆ ನಮ್ಮ ಶಾಸಕರ, ರಾಜ್ಯದ ಗೃಹ ಸಚಿವರ ಆದ್ಯತೆಯ ಮೇಲಿನ ಕರ್ತವ್ಯ ಆಗ್ಬೇಕಿತ್ತು, ಕೇವಲ ಕೆಲಸ ಅಲ್ಲ. ಅಲ್ಲಿ ಈ ರೀತಿಯ ಮೌಢ್ಯಗಳ ಬಗ್ಗೆ, ಈ ರೀತಿಯ ಮೂಢನಂಬಿಕೆಗಳ ಬಗ್ಗೆ ಒಂದು ಅಭಿಯಾನವನ್ನೇ ಮಾಡಿ ಅವರಿಗೆ ಅರ್ಥ ಮಾಡಿಸಿ, ಇದು ಹೀಗಲ್ಲ ಹೀಗೆ ಅಂತ ಹೇಳುವಂಥದ್ದನ್ನ ಮಾಡಿಸಿ, ಆ ಮೂಲಕ ಆ ಹಾಸ್ಟೆಲ್ನಲ್ಲಿ ಹೆಣ್ಣು ಮಕ್ಕಳಿಗೆ ಅವಕಾಶವನ್ನ ಕಲ್ಪಿಸಿದ್ದಿದ್ರೆ ಖಂಡಿತವಾಗ್ಲೂ ಕೂಡ ಆ ಹಾಸ್ಟೆಲ್ನ ಕೆಪಾಸಿಟಿ ಎಷ್ಟಿರ್ಬೋದು ನಂಗೆ ಗೊತ್ತಿಲ್ಲ, ಆದ್ರೆ 10 ಎಕರೆ ಪ್ರದೇಶದಲ್ಲಿ ಕಟ್ಟಿರುವಂತಹ ಒಂದು ಜಾಗ ಪಾಳು ಬಿದ್ದಿದೆ ಅಂತಂದ್ರೆ ಅದಕ್ಕೆ ಖಂಡಿತವಾಗ್ಲೂ ಕೂಡ ಕರ್ನಾಟಕ ಸರ್ಕಾರ ಉತ್ತರ ಕೊಡಬೇಕು, ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉತ್ತರ ಕೊಡಬೇಕು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಗೃಹ ಸಚಿವರು ಮತ್ತು ಆ ಕ್ಷೇತ್ರದ ಶಾಸಕರು ಇದಕ್ಕೆ ಬಾಧ್ಯರು ಅಂತ ಹೇಳಕ್ ಬಯಸ್ತೀನಿ ನಾನು. ಮೇಡಮ್, 100ಕ್ಕೂ ಹೆಚ್ಚು ಮಕ್ಕಳು ಅಲ್ಲಿ ವಾಸಿಸಬಹುದು. ಅತ್ಯದ್ಭುತವಾದಂತಹ ಸುಸಜ್ಜಿತವಾದಂತಹ ಏನು ಕೊಠಡಿಗಳಿದಾವೆ, ಡೈನಿಂಗ್ ಹಾಲ್ ಇದೆ, ಶೌಚಾಲಯ ಇದೆ ಮತ್ತು ಪ್ಲೇ ಗ್ರೌಂಡ್ ಇದೆ. ಈ ರೀತಿ ಎಲ್ಲವೂ ಕೂಡ ಸೌಲಭ್ಯ ಇರುತ್ತದೆ. ನನ್ ದುರಂತ ಅನ್ಸಿದ್ದಂದ್ರೆ, ನಾನು ಹೋದ ಸಂದರ್ಭದಲ್ಲಿ ಅಲ್ಲಿ ಒಂದ್ ರೀತಿಯಲ್ಲಿ ಏನು ಕುಡಿತದ ಕೇಂದ್ರ ಆಗಿತ್ತು. ಅಂದ್ರೆ ಎಲ್ಲವೂ ಕೂಡ ಮದ್ಯಪಾನದ ಬಾಟಲ್ಗಳು ಬಿದ್ದಿದ್ವು, ಮತ್ತೆ ಅಲ್ಲಿ ಸಿಗರೇಟ್ಗಳು ಬಿದ್ದಿದ್ವು. ಈ ರೀತಿ ಇತ್ತಲ್ವಾ, ಈ ರೀತಿ ಕೇಂದ್ರವಾಗಿ ಅಲ್ಲಿ ಮಾರ್ಪಟ್ಟಿರುವಂತದ್ದು. ಸೊ ಇದು ಕಣ್ಮುಚ್ಚಿ ಕೂತ್ಕೊಂಡಿರುವಂತದ್ದು. ಈ ಮೂಲಕ ಮೇಡಮ್, ಅಲ್ಲಿ ಸರ್ಕಾರ ಈಗ ತಕ್ಷಣಕ್ಕೆ ಏನ್ ಮಾಡ್ಬೇಕಾಗಿತ್ತು ಅನ್ಸುತ್ತೆ ಮೇಡಮ್? ಅಲ್ಲ, ನನ್ನ ಪ್ರಶ್ನೆ ಇಷ್ಟು, ಒಬ್ಬ ಮಹಿಳೆ ಜೈವಿಕವಾಗಿ ಮುಟ್ಟಾಗೋದು ಅಂತ ಅನ್ನೋದು ಅತ್ಯಂತ ಸಹಜವಾದ ಪ್ರಕ್ರಿಯೆ ಅದು. ಮತ್ತು ಮುಟ್ಟು ಅಂತ ಅನ್ನೋದು ಮೈಲಿಗೆ ಅಲ್ಲ, ಮುಟ್ಟು ಹುಟ್ಟಿನ ಗುಟ್ಟು. ನಾನು ಮುಟ್ಟಾಗದೆ ಇದ್ರೆ ನಾನು ಬಸಿರನ್ನ ತಗೊಳಕ್ ಆಗಲ್ಲ, ನಾನು ಮಗುವನ್ನ ಹೆರಕ್ ಆಗಲ್ಲ. ಸೊ ನಾನು ಮಗುವನ್ನ ಹೆರೋದಿಲ್ಲ ಅಂತ ಅಂದ್ರೆ ಈ ಸಮಾಜದ ಮುಂಚಲನೆಗೆ ಅಡ್ಡಿಯಾಗ್ತದೆ ಅದು. ಸೊ ಮುಟ್ಟಿನ ಮೂಲಕ ನಮ್ಮ ಹುಟ್ಟೆ ರೂಪಿತವಾಗಿರುವಾಗ ಅದನ್ನ ನೀವು ಮೈಲಿಗೆ ಅಂತ ಯಾವ ಕಾರಣಕ್ಕೆ, ಯಾವ ಒಬಿರಾಯನ ಕಾಲದಲ್ಲಿ ಯಾರು ಮಾಡಿದ್ರೋ ಅದನ್ನ ಇವತ್ತು ನವತಂತ್ರಜ್ಞಾನದ ವೈಜ್ಞಾನಿಕ ಯುಗದಲ್ಲಿ ನಾವು ಆಚರಿಸ್ತೀವಿ ಅಂತ ಅನ್ನೋದಿದೆಯಲ್ಲ, ಅದೇನೆ ನಮ್ಮ ದೇಶಕ್ಕೆ, ನಮ್ಮ ಮಾನವೀಯತೆಗೆ, ನಮ್ಮ ಸಂವಿಧಾನಕ್ಕೆ ಹಚ್ಚಿರುವಂತಹ ಕಳಂಕ. ಎರಡನೇದಾಗಿ, ಈಗ ಕುಡಿತ, ಸಿಗರೇಟು ಇವುಗಳೆಲ್ಲ ಇದಾವಲ್ಲ, ವ್ಯಕ್ತಿಗಳ ವೈಯಕ್ತಿಕ ಆಯ್ಕೆಗಳು ಅವು, ಆಯ್ತಾ? ಯಾರೋ ಕುಡಿದ್ರು ಅಂತಂದ್ರೆ ಅವರು ಅಸ್ಪೃಶ್ಯರು ಅಂತ ನಾನು ಹೇಳಲ್ಲ, ಅವ್ರನ್ನ ಹೊರಗೆ ಹಾಕ್ಬಿಡ್ಬೇಕು ಅಂತಾನು ನಾನು ಅವ್ರ ವೈಯಕ್ತಿಕ ಆಯ್ಕೆ ಅದು. ಆದರೆ ಯಾವ ಜಾಗದಲ್ಲಿ ಶಿಕ್ಷಣಕ್ಕಾಗಿ ಅದೂನು ಅಂಚಿಗೆ ತಳ್ಳಲ್ಪಟ್ಟಂತಹ ಸಮುದಾಯಗಳ ಹೆಣ್ಣು ಮಕ್ಕಳಿಗೆ, ಯಾಕಂದ್ರೆ ಎಲ್ಲ ಸಮುದಾಯಗಳಲ್ಲೂ ತುಳಿತಕ್ಕೆ ಒಳಗಾಗುವ ಅಥವಾ ಪಕ್ಕಕ್ಕೆ ಸರಿಸಲ್ಪಡುವ ಅವಕಾಶ ವಂಚಿತರಾಗುವವರು ಮಹಿಳೆಯರು ಇರ್ತಾರೆ. ಆಗಸ್ಟ್ ಬೆಬೆಲ್ ಅನ್ನುವಂತಹ ಒಬ್ಬ ಅತ್ಯಂತ ಚಿಂತಕ ಜಗತ್ತಿನ ಪ್ರಥಮ ಶೋಷಿತೆ ಮಹಿಳೆ ಅಂತ ಹೇಳ್ತಾರೆ. ಸೊ ಆ ತರದಲ್ಲಿ ಎಲ್ಲ ಸಮುದಾಯಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಪಕ್ಷಪಾತಕ್ಕೆ ಒಳಗಾಗುವವಳು ಮಹಿಳೆ. ಹಾಗಾಗಿ ಅವರಿಗೆ ಶಿಕ್ಷಣಕ್ಕೆ ಅವಕಾಶ ಆಗುವಂತಹ ಹಾಸ್ಟೆಲ್ ಅಲ್ಲಿ ಸಹಜ ಜೈವಿಕ ಕ್ರಿಯೆಯಾಗಿರುವಂತಹ ಮುಟ್ಟು ಮೈಲಿಗೆ ಆಗತ್ತೆ ಅಂತಂದ್ರೆ ಆ ದೇವಿಯ ದೇವಸ್ಥಾನಕ್ಕೆ ಅಥವಾ ಆ ಊರಿನ ಜನರಿಗೆ ಅಲ್ಲಿ ಕುಡಿದ್ರೆ, ಅಲ್ಲಿ ಚಟಕ್ಕೆ ಒಳಗಾಗಿ ತಾನು ಮಾಡಬಾರ್ದ ಕೆಲಸಗಳನ್ನ ಮಾಡಿದ್ರೆ ಅದಲ್ವಾ ಮೈಲಿಗೆ? ಅಲ್ಲಿ ಕುಡಿದ ಬಾಟ್ಲಿಗಳನ್ನ ಬಿಸಾಕಿದ್ರೆ, ಸಿಗರೇಟ್ ಸೇರಿ ಸಿಗರೇಟ್ ಅನ್ನ ಬಿಸಾಕಿದ್ರೆ, ಮತ್ತು ಕುಡಿತದ ಅಮಲಿನಲ್ಲಿ ಜನ ಏನೆಲ್ಲ ಮಾಡ್ತಾರೆ ಅಂತ ಗೊತ್ತಿದೆ ನಮ್ಗೆ, ಅದಲ್ವಾ ಮೈಲಿಗೆ?
ಸೊ ನನ್ನ ಎಕ್ಸಾಕ್ಟ್ಲಿ. ಪ್ರಶ್ನೆ ಇದು, ಅದು ಪ್ರದೇಶದ ಜನರಿಗೆ ತಿಳುವಳಿಕೆ ಕೊಡ್ಬೇಕಾಗಿದ್ದು ಅದನ್ನ ಆಯ್ತು. ನಿಮ್ಮ ನಂಬಿಕೆ ತಲಾಂತರದಿಂದ ಬಂದಿರುವಂತಹ ಆಚರಣೆಗಳು. ನಾನು ನಿಮ್ ಸ್ಟೋರಿನಲ್ಲಿ ನೋಡ್ತಾ ಇದ್ದೆ, ಅದ್ ಯಾರೋ ಆ ಊರ್ನವ್ರು ಮಾತಾಡ್ತಾ ಇದ್ರು, ಇಲ್ಲೇನು ಮಾಂಸನು ತಿನ್ನೋದಿಲ್ಲ, ಅದನ್ನೆಲ್ಲ ಏನು ಹೌದು. ಮಾಡೋದಿಲ್ಲ, ಕೆರೆನಲ್ಲಿ ಆಯ್ತು, ಕೆರೆನಲ್ಲಿ ಬಟ್ಟೆ ಒಗಿದೆ ಆದ್ರೆ ಒಳ್ಳೇದೇ, ಕೆರೆ ನೀರು ಸ್ವಚ್ಛವಾಗಿ ಇರ್ತದೆ, ಆದ್ರೆ ಮಾಂಸಾಹಾರ ಮಾಡೋದಿಲ್ಲ ನೋಡಿ. ಅಗೈನ್ ಆಹಾರದಲ್ಲೂ ಕೂಡ ಈ ಮಡಿ ಮೈಲಿಗೆ ನಯ್ಯ ಆಗ್ತಾ ಇರ್ಬೇಕು ಅಲ್ವಾ? ಎಕ್ಸಾಕ್ಟ್ಲಿ. ಆಹಾರ ಮನುಷ್ಯನ ದೇಹಕ್ಕೆ ಕೊಡುವಂತಹ, ಯಾವುದೇ ಮನುಷ್ಯರು ಬದುಕಬೇಕಂದ್ರೆ ಆಹಾರ ಬೇಕು. ಒಬ್ರು ಶಾಕಾಹಾರಿಗಳಿರ್ಬಹುದು, ಇನ್ನೊಬ್ರು ಮಾಂಸಾಹಾರಿಗಳಿರ್ಬಹುದು. ಆಹಾರದಲ್ಲೂ ಕೂಡ ಇಂತಹ ಭೇದಗಳನ್ನ ಅಂತದ್ದು ಆಯ್ತಾ. ಓಕೆ, ಅದನ್ನೂ ಕೂಡ ನೀವು ಆಚರಣೆ ಮಾಡ್ತೀರಾ, ನೀವು ಮಾಡ್ಕೊಳ್ಳಿ, ನಿಮ್ಮ ಆಯ್ಕೆ ಇದು. ನೀವು ಅಲ್ಲಿ ಮಾಂಸಾಹಾರವನ್ನ ಮಾಡದೇ ಇರೋದ್ರಿಂದ ತುಂಬಾ ದೊಡ್ಡ ಸಮಸ್ಯೆ ಆಗದೆ ಇರ್ಬೋದು, ಅವ್ರವ್ರ ಮನೆಗಳಲ್ಲಿ ಮಾಂಸಾಹಾರವನ್ನ ಮಾಡ್ಕೊಂಡು ತಿನ್ಬಹುದು. ಆದರೆ ಸರ್ಕಾರಿ ಜಾಗದಲ್ಲಿ ಕಟ್ಟಿರುವಂತಹ, ಶಿಕ್ಷಣಕ್ಕಾಗಿ ಇಟ್ಟಿರುವಂತಹ ಜಾಗದಲ್ಲಿ ನೀವು ಈ ಮೂಢನಂಬಿಕೆಗೆ ಒಳಗಾಗಿ ಅಷ್ಟು ಸುಸಜ್ಜಿತವಾದ ಜಾಗವನ್ನ ಪಾಳು ಬಿಡ್ತೀರಿ ಅಂತಂದ್ರೆ, ನಾನು ಆ ಊರಿನ ಜನರ ಮೇಲೆ ಖಂಡಿತ ಆರೋಪವನ್ನ ಹೊರಿಸಲ್ಲ. ಸರ್ಕಾರದ ಜವಾಬ್ದಾರಿ ಅದು. ಅಲ್ಲಿ ಹೋಗಿ ಕೂತ್ಕೋಬೇಕು, ಟೆಂಟ್ ಹಾಕಿ ಕೂತ್ಕೋಬೇಕು, ಡಾಕ್ಟರ್ಗಳನ್ನ ಕರ್ಕೊಂಡು ಹೋಗ್ಬೇಕು, ಮುಟ್ಟು ಅಂದ್ರೆ ಏನು ಅಂತ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅದನ್ನ ಮಾಡಿಸ್ದೇನೆ ವೈಜ್ಞಾನಿಕ ಮನೋಭಾವನ ಮೂಡಿಸೋದಕ್ಕೆ ಪ್ರಯತ್ನ ಪಡದೇ ಇದ್ರೆ, ಇವ್ರು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಹೋಗಿ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಸಂವಿಧಾನದ ಪ್ರಿಯಾಂಬಲ್ ಅನ್ನು ಓದೋದ್ರಿಂದ ಏನೂ ಸಾಧನೆ ಆಗಲ್ಲ. ಮತ್ತು ನಾನ್ ಬಹಳ ಸ್ಪಷ್ಟವಾಗಿ ನಮ್ಮ ರಾಜ್ಯದ ಗೃಹ ಮಂತ್ರಿಗಳಿಗೆ ಹೇಳಕ್ಕೆ ಬಯಸ್ತೀನಿ, ಇದು ನೀವು ಅಂಬೇಡ್ಕರ್ ಅವರಿಗೆ ಮಾಡ್ತಾ ಇರುವಂತಹ ಅವಮಾನ, ಅವರು ಕೊಟ್ಟಂತಹ ಸಂವಿಧಾನಕ್ಕೆ ಮಾಡ್ತಾ ಇರುವಂತಹ ಅಪಚಾರ ಇದು ಅಂತ. ಮೇಡಮ್, ಅಧಿಕಾರಿಗಳು ಅಂದ್ರೆ ಸ್ವಲ್ಪ ಸೂಕ್ಷ್ಮತೆ ಇರೋದು ಆಗಿದ್ರೆ, ಅಥವಾ ಅವರಲ್ಲಿರುವಂತ ಕಮಿಟ್ಮೆಂಟ್ ಇದ್ದಿದ್ರೆ, ಇಷ್ಟೊತ್ತಿಗೆ ಮಹಿಳಾ ಅಧಿಕಾರಿಗಳು, ಜಿಲ್ಲೆಯ ಮಹಿಳಾ ಅಧಿಕಾರಿಗಳು ಅಥವಾ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಯಾಕಂದ್ರೆ ಅದು ಶಿಕ್ಷಣ ಇಲಾಖೆಯ ವ್ಯಾಪ್ತಿಯ ಅಡಿಯಲ್ಲಿ ಬರುವಂತದ್ದು, ಆ ಅಧಿಕಾರಿಗಳು ಹೋಗಿ ಅಲ್ಲೇ ಒಂದಷ್ಟು ದಿನ ವಾಸ ಇದ್ದು ಅವರಿಗೆ ಒಂದು ಮಾನಸಿಕ ಸ್ಥೈರ್ಯವನ್ನ ತುಂಬಿ ಇದು ಮೂಢನಂಬಿಕೆ ಅನ್ನುವಂತನ್ನ ಅರಿವು ಮಾಡಿಸಿ ಬರ್ಬೇಕಾಗಿತ್ತಲ್ವಾ? ಇಲ್ಲ, ಖಂಡಿತ. ನೋಡಿ, ಇಲ್ಲಿ ನಮ್ಮಲ್ಲಿ ಇಂತಹ ಬಹಳ ಆಚರಣೆಗಳು ಯಾವತ್ತಿಂದನೂ ನಡ್ಕೊಂಡ್ ಬಂದಂತಹ ಆಚರಣೆಗಳು ಇದ್ದಾವೆ. ಈಗ ಕಾಡುಗೊಲ್ಲರ ಹಟ್ಟಿಗಳಲ್ಲಿ ಮುಟ್ಟಾದಾಗ ಮತ್ತು ಹೆರಿಗೆ ಆದಾಗ ಅವರನ್ನ ಊರ್ ಹೊರಗೆ ಇಡ್ತಾ ಇದ್ರು. ರೀಸೆಂಟ್ ಆಗಿ ನಾನು ಮಹಿಳಾ ಆಯೋಗದ ಅಧ್ಯಕ್ಷರು ಯಾವ್ದೋ ಒಂದು ಊರಿಗೆ ಹೋಗಿ ಅಲ್ಲಿ ಇದ್ದು ಅವ್ರ ಜೊತೆ ಮಾತಾಡಿ ಅವರಿಗೆ ಕನ್ವಿನ್ಸ್ ಮಾಡಿ, ಅಫ್ಕೋರ್ಸ್ ಅವ್ರಿಗೆ ಈ ಕಡೆ ಬಂದ ಮೇಲೆ ಏನಾಯ್ತು ಗೊತ್ತಿಲ್ಲ, ಅವತ್ತಿನ ಇದನ್ನ ಯಾವ್ದೋ ಮಾಧ್ಯಮದಲ್ಲಿ ನಾನು ನೋಡಿದ್ದು, ಊರ್ನವ್ರೆಲ್ಲ ಒಪ್ಪಿಕೊಂಡು ಅದನ್ನ ಮತ್ತೆ ಮುಟ್ಟಾದ ಮತ್ತು ಹೆರಿಗೆ ಆದಂತಹ ಹೆಣ್ಣು ಮಕ್ಕಳು ತಾವು ಮನೇಲೆ ಇದೀವಿ ಅಂತ ಹೇಳಿದ್ದನ್ನ ನಾನು ನೋಡಿದೆ. ನಾನು ಹೇಳ್ತಾ ಇರೋದೇನಂದ್ರೆ, ಇಂಥದ್ದೆಲ್ಲದಕ್ಕೂ ಕೂಡ ಒಂದು ರಾಜಕೀಯ ಇಚ್ಛಾಶಕ್ತಿ ಬೇಕು. ಅಧಿಕಾರಿಗಳು ಕೂಡ ಮಾಡ್ಬೇಕು, ಅವ್ರ ಕರ್ತವ್ಯ ಅದು. ಆದರೆ ಅಧಿಕಾರಿಗಳು ಮಾಡದೇ ಇದ್ದಾಗ ಯಾರು ಅವರಿಗೆ ಡೈರೆಕ್ಷನ್ ಕೊಡ್ಬೇಕಾಗಿರೋದು? ಹೌದು, ಸರ್ಕಾರ. ಸೊ ಸರ್ಕಾರ ಇದಕ್ಕೊಂದು ಅಭಿಯಾನದ ಒಂದು ಯೋಜನೆಯನ್ನ ಸಿದ್ಧಪಡಿಸ್ಬೇಕು. ಏನೇನೇನೇನೋ ಮಾಡ್ತಾರಲ್ಲ. ಸೊ ಆಕ್ಚುಲಿ ಮೂಢನಂಬಿಕೆಗಳನ್ನ ಮೂಲೋತ್ಪಾಟನೆ ಮಾಡೋದಕ್ಕೆ ಬೇಕಾದಷ್ಟು ಕಾರ್ಯಕ್ರಮಗಳಿದಾವೆ. ಇಲ್ಲಿ ತುಂಬಾ ಸೈನ್ಸ್ ಆರ್ಗನೈಸೇಷನ್ಸ್ ಇದಾವೆ, BGVS ಅಂತ ಸಂಘಟನೆಗಳಲ್ಲೇ ಇದಾವೆ, ಭಾರತ ವಿಜ್ಞಾನ ಸಮಿತಿ ಅಂತ ಸಂಘಟನೆಗಳಲ್ಲೇ ಇದಾವೆ, ಅಥವಾ ಮಹಿಳಾ ಸಂಘಟನೆಗಳಿದಾವೆ, ಒಂದು ಪ್ರಗತಿಪರ ಆಲೋಚನೆಯನ್ನ ಇಟ್ಕೊಂಡು ಮಾಡೋ ಅಂತದ್ದು. ಸೊ ಸಮಾಧಾನ ಭೇದ ದಂಡ. ಸೊ ಅವ್ರಗಳ ಜೊತೆ ಕೂತು ಮಾತಾಡ್ಸೋ ಅಂತದ್ದು, ಅವರಿಗೆ ತಿಳುವಳಿಕೆ ಕೊಡೋ ಅಂತದ್ದು, ಮತ್ತೆ ಅವರಲ್ಲೇನೆ ಕೆಲವು ಪ್ರೋಗ್ರೆಸಿವ್ ಆಗಿರೋ ಅಂತವ್ರನ್ನ ಅವ್ರ ಜೊತೆಗೆ ಮಾತಾಡೋದಕ್ಕೆ ಬಿಡ ಅಂತದ್ದು. ಮೂರು ಕೆಲಸ ಮಾಡದೇ ಇದ್ರೆ ಕೊನೆಯ ಅಂಶ ಏನಿದೆ ನೋಡಿ, ಇದು ಕಾನೂನಿನ ಉಲ್ಲಂಘನೆ ಆಗತ್ತೆ. ಹಾಗಾಗಿ ನೀವು ಮಾಡ್ಕೊಡುದು, ನಿಮ್ಮ ನಂಬಿಕೆಯನ್ನ ನಾವು ಪ್ರಶ್ನೆ ಮಾಡೋದಿಲ್ಲ. ಆದ್ರೆ ನಿಮ್ಮ ನಂಬಿಕೆಯ ಕಾರಣಕ್ಕಾಗಿ ಇಂಥದ್ದೊಂದು ಆಗ್ತಾ ಇದೆ ಅಂತಂದ್ರೆ, ನಿಮ್ಮ ಈ ದೇವಿಯ ಮಕ್ಕಳೇ ಆಗಿರಬಹುದಾದಂತಹ ಹೆಣ್ಣು ಮಕ್ಕಳನ್ನ ಶಿಕ್ಷಣದಿಂದ ನೀವು ವಂಚಿತ ಮಾಡ್ತಾ ಇದ್ದೀರಿ, ಸರ್ಕಾರದ ಆಸ್ತಿಯನ್ನ ನೀವು ವೇಸ್ಟ್ ಮಾಡ್ತಾ ಇದ್ದೀರಿ ಅಂತ ಅವರಿಗೆ ಅರ್ಥ ಮಾಡಿಸುವ ಭಾಷೆಯಲ್ಲಿ ಅರ್ಥ ಮಾಡಿಸ್ಬೇಕಾಗತ್ತೆ. ಹಾಗಾಗಿ ಎಲ್ಲ ರೀತಿಯ ಮಾರ್ಗಗಳನ್ನ ಅನುಸರಿಸೋದಕ್ಕೆ ಸರ್ಕಾರಗಳಿಗೆ ರಾಜಕೀಯ ಇಚ್ಛಾಶಕ್ತಿ ಬೇಕು. ನನಗೇನ ಕಾಡುಗೊಲ್ಲರ ಸಂದರ್ಭವನ್ನ ಹೇಳ್ಬೇಕು ಅಂತಂದ್ರೆ, ಕೆಲವು ವರ್ಷಗಳ ಮೊದಲು ಈ ತರದ ವಿಷಯಗಳು ನಾವು ದೊಡ್ಡ ಮಟ್ಟದ ಚರ್ಚೆಗೆ ಬಂದಿತ್ತು. ಕಾಡುಗೊಲ್ಲರ ಹಟ್ಟಿಗಳಲ್ಲಿ ಈ ತರ ಹೆಣ್ಮಕ್ಳನ್ನ ಹೊರಗಡೆ ಇಡ್ತಾರೆ, ಅದಕ್ಕೆ ಸರ್ಕಾರ ಏನಾದ್ರು ಮಾಡ್ಬೇಕು ಅಂದ್ರೆ ಕೃಷ್ಣ ಕುಟೀರ ಅಂತ ಕಟ್ಟಿ ಅದನ್ನ ಸ್ಥಿರೀಕರಿಸೋದಕ್ಕೆ ಹೊರಟಂತಹ ಸರ್ಕಾರಗಳು ಕೂಡ ಈ ನೆಲದಲ್ಲಿ ಆಗೋಗಿದಾವೆ.
ಅಂದ್ರೆ ಅವಳಿಗೆ ಇಲ್ಲ ಇದು ತಪ್ಪು, ಮೌಢ್ಯ, ಇದು ಹೆರಿಗೆ ಅನ್ನೋದಾಗ್ಲಿ ಮುಟ್ಟು ಅನ್ನೋದಾಗ್ಲಿ ಅದು ಸಹಜವಾದ ಬಯೋಲಾಜಿಕಲ್ ಪ್ರಕ್ರಿಯೆ, ಅದು ಜೈವಿಕ ಕ್ರಿಯೆ ಅದು ಅಂತ ಅರ್ಥ ಮಾಡಿಸ್ದೇನೆ ಅದ್ರ ಬದಲು ಪ್ರತ್ಯೇಕವಾಗಿ ಇಡೋದಕ್ಕೆ ಒಂದು ಕೃಷ್ಣ ಕುಟೀರ ಅಂತ ಕಟ್ಟಿದ್ದನ್ನ ನಾವು ನೋಡಿದೀವಿ. ಅದನ್ನೆಲ್ಲ ನಾವು ವಿರೋಧ ಮಾಡಿದ್ವಿ. ಆದರೆ ತಲಾಂತರದಿಂದ ಬಂದಿರುವಂತಹ ನಂಬಿಕೆಗಳನ್ನ ಸುಲಭದಲ್ಲಿ ಕಿತ್ತಾಕಕ್ ಆಗೋದಿಲ್ಲ. ಬಟ್ ಈ ಮಾತನ್ನ ಯಾವಾಗ ಹೇಳ್ಬೋದಾಗಿತ್ತು ನಾವು? 40-50ನೇ ಇಸ್ವಿನಲ್ಲಿ ಹೇಳ್ಬೋದಿತ್ತು. ನಾವ್ 2026 ನವ ತಂತ್ರಜ್ಞಾನದ ಆಧುನಿಕ ಯುಗದಲ್ಲಿ ಇದ್ದೀವಿ. ಹಾಗಾಗಿ ಆಧುನಿಕತೆ ಅನ್ನೋದು ಕೇವಲ ನಮ್ಮ ಗ್ಯಾಡ್ಜೆಟ್ ಗಳನ್ನ ಬಳಸೋದ್ರಲ್ಲಿ, ನಮ್ಮ ವೇಷಭೂಷಣದಲ್ಲಿ ಮಾತ್ರ ಆದ್ರೆ ಸಾಕಾಗೋದಿಲ್ಲ. ನಮ್ಮ ಆಲೋಚನಾ ಕ್ರಮದಲ್ಲಿ ಆಗ್ಬೇಕು. ನಮ್ಮ ನಡೆ, ನುಡಿ, ಆಚಾರ, ವಿಚಾರಗಳಲ್ಲಿ ಖಂಡಿತವಾಗ್ಲೂ ಕೂಡ ವೈಜ್ಞಾನಿಕ ಮನೋಭಾವವನ್ನ ಮೂಡಿಸೋದಿದೆಯಲ್ಲ. ಅಗೈನ್ ಆಳುವ ಸರ್ಕಾರ, ಅಧಿಕಾರದಲ್ಲಿರುವಂತಹ ಸರ್ಕಾರಕ್ಕೆ ಇಂಥವುಗಳ ಬಗ್ಗೆ ಸ್ಪಷ್ಟತೆ ಬೇಕು ಅಂತ ಹೇಳಕ್ ಬಯಸ್ತೀನಿ ನಾನು. ವಿದ್ಯಾರ್ಥಿನಿಯರ ಮಕ್ಕಳ ಮೇಲೆ ಕೂಡ ಇದು ಬಹಳ ಒಂದು ಮಾನಸಿಕವಾಗಿ ಪರಿಣಾಮ ಬೀರುತ್ತೆ ಮೇಡಮ್. ಈ ಹಿನ್ನೆಲೆಯಲ್ಲಿ ನಾನು ಉಳಿಕಲ್ ನಟರಾಜ್ ಅವರನ್ನು ಮಾತಾಡ್ಸಿದೆ. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಅಂದ್ರೆ ನಮ್ಮ ತಂಡದಿಂದ, ಅವರ ಉಳಿಕಲ್ ನಟರಾಜ್ ಅವರ ತಂಡದಿಂದ ಡಾಕ್ಟರ್ಸ್ ಅಥವಾ ಅದಕ್ಕೆ ಮಹಿಳೆಯರು ಹೋಗಿ ನಾವು ಅಲ್ಲೇ ವಾಸ ಮಾಡಿ, ಅಲ್ಲೇ ವಾಸ್ತವ್ಯ ಹೂಡಿ ನಾವು ಅವರಿಗೆ ಮನವರಿಕೆ ಮಾಡುವಂತ ಧೈರ್ಯ ತುಂಬುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ನನ್ನ ಒಂದು ಅಭಿಪ್ರಾಯ ಮೇಡಮ್, ಈಗ ಶಾಲೆ ಯಾಕೆ ಜೂನ್ ತಿಂಗಳಿಂದ ಅದು ಅಕಾಡೆಮಿಕ್ ಇಯರ್, ಆವಾಗ ಅದು ಅಪ್ಲಿಕೇಶನ್ಸ್ ಅಂದ್ರೆ ಅರ್ಜಿಗಳನ್ನ ಕರೀತಾರೆ. ಆಗ ಅವರು ವಿದ್ಯಾರ್ಥಿನಿಯರು ಬಂದ್ರೆ ಶಾಲೆಗಳನ್ನ ಮತ್ತೆ ವಿದ್ಯಾರ್ಥಿ ನಿಲಯವನ್ನ ನಾವು ಆರಂಭ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ರು. ಸೊ ಒಂದು ವೇಳೆ ಆ ರೀತಿ ವಿದ್ಯಾರ್ಥಿನಿಯರು ಬರೋದಕ್ಕೆ ಮುಂದಾದ್ರೆ ಮೇಡಮ್, ಮಹಿಳಾ ಸಂಘಟನೆಗಳಿಂದ ತಾವು ಕೂಡ ಹೋಗಿ ಅಲ್ಲಿ ಒಂದು ದಿನ ವಾಸ್ತವ್ಯ ಇದ್ದವ್ರಿಗೆ ಧೈರ್ಯ ತುಂಬುವಂತಹ ಕೆಲಸ ಮಾಡಬಹುದಾ? ಅಲ್ಲ, ಖಂಡಿತ ಮಾಡಬಹುದು. ಬಟ್ ಪ್ರಶ್ನೆ ಇರೋದೇನಂದ್ರೆ, ಹಾಗೆ ನಾವು ಯಾವ್ದೋ ಒಂದು ಹಂತದಲ್ಲಿ ಮಾಡ್ಕೊಂಡು ಬಂದ್ರೆ ಮಾರನೇ ದಿನ ಮತ್ತೆ ಅದೇ ಪ್ರದೇಶದಲ್ಲಿ ಅವ್ರು ಇರ್ಬೇಕಲ್ಲ. ಹಾಗಾಗಿ ಈಗ ಏನದು ಮಾರಲ್ ಸಪೋರ್ಟ್ ಅನ್ನ ಖಂಡಿತ ಕೊಡ್ಬೋದು, ವಿಸಿಟ್ ಮಾಡ್ಬೋದು, ಅಲ್ಲಿ ಹೋಗಿ ಮಾತಾಡ್ಬೋದು, ಮಾಡ್ಬೋದು. ಆದರೆ ಅಲ್ಲಿ ಒಂದು ಕಾನೂನಾತ್ಮಕವಾದಂತಹ ಒಂದು ವ್ಯವಸ್ಥೆ ಸದಾ ಇರ್ಬೇಕು ಅಂತಂದ್ರೆ ಅಲ್ಲಿಯ ಸ್ಥಳೀಯ ಆಡಳಿತ, ಅಲ್ಲಿಯ ಪಂಚಾಯತ್ ಅಥವಾ ಅಲ್ಲಿಯ ತಾಲೂಕ್ ಇದಕ್ಕೆ ಬರ್ತದಾದ್ರೆ ತಾಲೂಕ್ ತಹಶೀಲ್ದಾರರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ, ಇವರ ಕಡೆಯಿಂದ ಒಂದಿಷ್ಟು ನಿರಂತರವಾದಂತಹ ಪ್ರಯತ್ನಗಳು ಆಗ್ಬೇಕಾದಂತಹ ಅಗತ್ಯ ಇದೆ. ನಾನು ಒಂದು ಉದಾಹರಣೆ ನಿಮ್ಗೆ, ಚಂದ್ರಗುತ್ತಿನಲ್ಲಿ ಬೆತ್ತಲೆ ಸೇವೆ ಬಹಳ ವರ್ಷಗಳಿಂದ ಇದ್ವಂತದ್ದು, ಈಗಲೂ ಕದ್ದು ಮುಚ್ಚಿ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ದೊಡ್ಡ ಆಂದೋಲನ ಆಯ್ತು. ನಮ್ಮಂತಹ ಹಲವಾರು ಸಂಘಟನೆಗಳು, ವ್ಯಕ್ತಿಗಳು, ಪ್ರಗತಿಪರರು ನಿರಂತರವಾಗಿ ಅದ್ ಹೋರಾಟ ಮಾಡಿ 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 ಒಂದ್ ಸಾರಿ ಅಂತೂ ದೊಡ್ಡ ಗಲಾಟೆನೆ ಆಗೋಗಿ ಪೊಲೀಸ್ ಎಲ್ಲ ಬಂದು ಆ ಮಟ್ಟದ ಸ್ಥಿತಿನೂ ಇತ್ತು. ಆದ್ರೆ ಇವತ್ತು ಅದು ಕಡಿಮೆ ಆಗಿದೆ ಅಲ್ವಾ? ಅಲ್ಲಿ ಇಲ್ಲಿ ಅಗೇನ್ ಮೌಢ್ಯಕ್ಕೆ ಒಳಗಾಗಿ ಕದ್ದು ಮುಚ್ಚಿ ಮಾಡ್ತಾರಂತೆ, ಬಟ್ ನೇರವಾಗಿ ಮಾಡೋ ಪ್ರಶ್ನೆ ಇಲ್ಲ ಅಲ್ವಾ? ಸೇಮ್ ಥಿಂಗ್ ವಿತ್ ದೇವದಾಸಿ ಪದ್ಧತಿ ಅಲ್ವಾ? ಹೆಂಗ್ ಬಂತು ಅದು? ಕಾನೂನಿದೆ, ಕಾನೂನನ್ನ ಉಲ್ಲಂಘನೆ ಮಾಡಿದರೆ ಒಂದು ತಿಳುವಳಿಕೆ ಕೊಡ ಅಂತದ್ದು, ಇನ್ನೊಂದು ತಿಳುವಳಿಕೆಯನ್ನ ಕೊಟ್ಟ ಮೇಲೂ ಅದನ್ನ ಆಚರಣೆಯನ್ನ ಉಳಿಸ್ಕೊಂಡಿದ್ರೆ ಕಾನೂನಿದೆ, ಕಾನೂನಿನ ಕೈಗೆ ನೀವು ಸಿಕ್ಕಾಕೊಂಡ್ರೆ ಯು ಆರ್ ಲಯಬಲ್ ಫಾರ್ ಪನಿಷ್ಮೆಂಟ್ ಅಂತ ಹೇಳುವಂತಹ ನೈತಿಕ ಸ್ಥೈರ್ಯ ಸರ್ಕಾರಕ್ಕೆ ಇರ್ಬೇಕು. ಆಗ ನಮ್ಮಂತಹ ಸಂಘಟನೆಗಳು, ವ್ಯಕ್ತಿಗಳು, ಹುಲಿಕಲ್ ನಟರಾಜ್ ಅಂತವ್ರು ಇರ್ಬೋದು, ಬೇರೆಯವ್ರು ಇರಬಹುದು, ಮಾಡುವ ಒಂದು ಕೆಲಸಕ್ಕೆ ಬೆಂಬಲ ಸಿಗ್ತದೆ. ಆದ್ರೆ ಸರ್ಕಾರ ಬೆಂಬಲವಾಗಿ ಬೆಂಗಾವಲಾಗಿ ನಿಲ್ಲದೆ ಇದ್ರೆ ಹೊರಗಡೆಯಿಂದ ಹೋದವ್ರು ಎಷ್ಟು ದಿವಸ ಅಲ್ಲಿರ್ಲಿಕ್ಕಾಗತ್ತೆ? ಪ್ರಯತ್ನ ಮಾಡ್ಬೋದು ಅಷ್ಟೇ. ಮೇಡಮ್, ಈ ಮೂಲಕ ವಿದ್ಯಾರ್ಥಿನಿಯರಿಗೆ, ಯಾಕಂದ್ರೆ ಒಂದು ಉತ್ತಮವಾದಂತ ಒಂದು ಕಾರ್ಯ ಇರುವಂತದ್ದು, ಅಂದ್ರೆ ಏನು ಎಜುಕೇಶನ್ ಸಂಬಂಧಪಟ್ಟಂತೆ ಮತ್ತು ಹಾಸ್ಟೆಲ್ ಉತ್ತಮವಾಗಿರುವಂತದ್ದು, ವಿದ್ಯಾರ್ಥಿನಿಯರಿಗೆ ಮತ್ತು ಆ ಊರಿನ ಜನತೆಗೆ ಏನ್ ಹೇಳಕ್ ಒಂದು ಬಯಸ್ತೀರಾ ಮೇಡಮ್, ಮನವಿ ಮಾಡ್ತೀರಾ? ಇಲ್ಲ, ನಾನ್ ನಿಜವಾಗ್ಲೂ ಆ ಊರಿನ ಜನರಿಗೆ ಕೈ ಮುಗಿದು ಕೇಳ್ತೀನಿ. ನಾನು ಮುಟ್ಟಾದ ಕಾರಣಕ್ಕಾಗಿ ಎಲ್ಲಿಗೋ ಹೋದೆ ಅಂತನ್ನುವ ಕಾರಣಕ್ಕಾಗಿ ಅದು ಮೈಲಿಗೆ ಆಗೋದಿಲ್ಲ. ಮುಟ್ಟು ಅನ್ನೋದು ಮೈಲಿಗೆ ಅಲ್ಲ, ನಮ್ಮ ಹುಟ್ಟಿನ ಮೂಲ ಮುಟ್ಟು. ಹಾಗಾಗಿ ಅದನ್ನ ನೀವು ಗೌರವಿಸಬೇಕು, ಅದನ್ನ ನೀವು ಸ್ವೀಕರಿಸಬೇಕು. ದಯವಿಟ್ಟು ಆ ಊರಿನ ಜನಕ್ಕೆ ನಾನು ಕೈ ಮುಗಿದು ಬೇಡ್ಕೋತೀನಿ, ಈ ತರದ ಇಷ್ಟು ಸುಸಜ್ಜಿತವಾದಂತಹ ಹಾಸ್ಟೆಲ್ಗಳು, ಅಂತಹ ಬಿಲ್ಡಿಂಗ್ಗಳು ಇಲ್ಲದೆ ಇರುವ ನೂರಾರು ಹಳ್ಳಿಗಳಿದಾವೆ. ಆದ್ರೆ ನಿಮ್ಮ ಊರಿಗೆ ಅಂತದ್ದೊಂದು ಸಿಕ್ಕಿದೆ ಅಂತ ಅನ್ನುವಾಗ ನಿಮ್ಮ ದೇವಿ ಖಂಡಿತ
ಕೋಪ ಅದಕ್ಕಾಗಿ ಮಾಡ್ಕೊಳ್ಳೋದಿಲ್ಲ. ಬದಲಿಗೆ ನಿಮ್ಮ ಆ ದೇವಿ ನೀವು ಆ ಮಕ್ಕಳಿಗೆ ಶಿಕ್ಷಣಕ್ಕೆ ಅಲ್ಲಿ ಅವಕಾಶವನ್ನ ಮಾಡಿಕೊಟ್ರೆ ಬಹುಶಃ ಸಂಪ್ರೀತಳು ಆಗ್ತಾಳೆ ಅಂತ ಅಂದ್ಕೊಂಡು ನೀವು ಅದನ್ನ ಆ ಮಕ್ಕಳಿಗೆ ಅಲ್ಲಿ ಈ ಮುಂದಿನ ಎಜುಕೇಶನ್ ಅಕಾಡೆಮಿಕಲ್ ಇಯರ್ ಬಂದಾಗ ಅಲ್ಲಿ ಅಡ್ಮಿಷನ್ ಆಗೋ ತರ ಮಾಡ್ಬಿಟ್ಟು ಮಕ್ಕಳ ಓದಿಗೆ ಅವಕಾಶವನ್ನ ಮಾಡ್ಕೊಡಿ ಅಂತ ನಾನು ಕೇಳೋದಕ್ಕೆ ಬಯಸ್ತೀನಿ. ತುಂಬಾ ಥ್ಯಾಂಕ್ ಯು, ಧನ್ಯವಾದ ಮೇಡಮ್ ಮಾತಾಡಿದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ಇದು ವಿಮಲಾ ಮೇಡಮ್ ಅವರ ಒಂದು ಮಾತು ಮತ್ತು ಅಭಿಪ್ರಾಯ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅವರು. ಅಂದ್ರೆ ವಿದ್ಯಾರ್ಥಿನಿಯರ ಭವಿಷ್ಯವನ್ನ ನೀವು ಹಾಳು ಮಾಡಬೇಡಿ, ಯಾವುದೋ ಮೂಢನಂಬಿಕೆಗೋಸ್ಕರ ಆ ವಿದ್ಯಾರ್ಥಿನಿ ನಿಲಯವನ್ನ ನೀವು ಆರಂಭಿಸದೆ ಇರಬೇಡಿ. ಊರಿನ ಜನರಿಗೆ ಕೈ ಮುಗಿದು ಮನವಿ ಮಾಡಿದ್ದಾರೆ. ಮುಟ್ಟು ಅನ್ನುವಂಥದ್ದು ಹುಟ್ಟಿನ ಮೂಲ, ಅದಕ್ಕೆ ಸಂಬಂಧಪಟ್ಟಂತೆ ಮೈಲಿಗೆ ಅಂತ ಹೇಳಿ ನೀವು ಕಳಂಕ ತರಬೇಡಿ ಅಂತ ಹೇಳುವ ಮೂಲಕ ಒಂದು ಮನವಿಯನ್ನ ಮಾಡಿದರೆ ಜನ ಈಗಲಾದ್ರೂ ಕೂಡ ಆ ಮೂಢನಂಬಿಕೆಯ ಇಂದ ಹೊರ ಬರ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.